ಯಾರನ್ನೇ ರಾಜಕೀಯವಾಗಿ ವಿರೋಧಿಸ್ತಕ್ಕಂಥದ್ದಿಲ್ಲ. ನಮ್ಮ ಪ್ರಕಾರ ಅದು ಕೇಂದ್ರ ಸರ್ಕಾರದ ಮೋದಿಯವರ ಆಡಳಿತ ಆಗಲಿ, ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಆಡಳಿತ ಆಗಲಿ, ಆರ್ಥಿಕವಾಗಿ ಇವರೆಲ್ಲರೂ ಒಂದೇನೆ. ಆರ್ಥಿಕ ನೀತಿಗಳಲ್ಲಿ ಇವರೆಲ್ಲರೂ ಜನ ವಿರೋಧಿಗಳೇನೆ. ಸೊ PPP ಅಂತ ಮಾಡೆಲ್ಗಳಾಗಲಿ ಅಥವಾ ಬೂಟ್ ಅಂತ ಸಿಸ್ಟಮ್ಗಳಾಗಲಿ, ಇದರ ಮೂಲಕ ಸರ್ಕಾರಿ ವ್ಯವಸ್ಥೆಯನ್ನು ಖಾಸಗೀಕರಣಕ್ಕೆ ಒಳಪಡಿಸ್ತಕ್ಕಂಥ ರೀತಿ ಒಳಗೆ ಇವರು ಎಲ್ಲರೂ ಇದ್ದಾರೆ. ಅದನ್ನು ನಾವು ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಜನ ನೇರವಾಗಿ ವಿರೋಧಿಸಬೇಕಾಗ್ತದೆ. ಆ ಹೋರಾಟಗಳು ಬೇರೆ ಬೇರೆ ನಡೆದಿದ್ದಾವೆ. ಇವತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೋರಾಟ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ. ನಾನು ಬಿಜಾಪುರ ಜಿಲ್ಲೆಯ ಎಲ್ಲ ಹೋರಾಟಗಾರರಿಗೆ ಈ ಮೂಲಕ ರಾಜ್ಯದ ಜನಪರ ಚಳವಳಿಗಳ ಪರವಾಗಿ ಅಭಿನಂದನೆ ಹೇಳ್ತೇನೆ. ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿ, ಕನಕ್ಪುರವನ್ನ ಸರ್ಕಾರಿ ಕಾಲೇಜಾಗಿ ಮಾಡಿ, ಬಿಜಾಪುರವನ್ನ PPP ಯಾಕೆ ಇಲ್ಲೇ ಸರ್ಕಾರಿ ಕಾಲೇಜ್ ಬೇಕು? ಸೊ ಈಗಾಗಲೇ ಯಾಕೆ ಅಂತಂದ್ರೆ, ರಾಜಕಾರಣಿಗಳು, ಆಡಳಿತಗಾರರು ಪ್ರೈವೇಟ್ ಕಂಪನಿಗಳಿಂದ ಅವರಿಗೆ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥ ಅನುಮಾನಗಳಿದೆ, ಅಥವಾ ಹಣಕಾಸಿನ ವ್ಯವಹಾರಗಳು ನಡೆದಿದ್ದಾವ ಗೊತ್ತಿಲ್ಲ. ಅದು ಏನೇ ಇದ್ರೂ ಸಹಿತ ಅಂಥ ಅನುಮಾನಗಳಿಗೆ ಎಡಮಾಡಿ ಸಿದ್ದರಾಮಯ್ಯ ಸರ್ಕಾರ ಹಲವಾರು ಗ್ಯಾರಂಟಿಗಳ ಮೂಲಕ ಬಡವರ ಪರವಾಗಿ ನಿಂತಿದೆ, ಕಲ್ಯಾಣ ರಾಜ್ಯದ ಪರವಾಗಿದೆ. ಈ ಆರೋಗ್ಯ ಕ್ಷೇತ್ರದಲ್ಲಿಯೂ ಸಹಿತ ಈ ಬೇಡಿಕೆಯನ್ನು ಬಗೆಹರಿಸಬೇಕು ಮತ್ತು ಕರ್ನಾಟಕದಲ್ಲಿ ಇದೊಂದು ಮಾಡೆಲ್ ಆಗಬೇಕು. ಯಾವುದೇ ಸರ್ಕಾರಿ ಇನ್ಫ್ರಾಸ್ಟ್ರಕ್ಚರ್ನ ಖಾಸಗಿ ಕಂಪನಿಗಳಿಗೆ ಕೊಟ್ಟು ಅದನ್ನು ವ್ಯಾಪಾರೀಕರಣಗೊಳಿಸಬೇಡಿ ಅಂತಕ್ಕಂಥ ಮನವಿಯನ್ನು ಈ ಮೂಲಕ ನಾನು ಮಾಡ್ತೇನೆ. ಜಿಲ್ಲೆಯ ಜನ ಈ ಚಳವಳಿಗೆ ಬೆಂಬಲಿಸಬೇಕು. ಯಾಕೆಂದರೆ ಯಾವುದೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದು ಮುದ್ದೇಬಿಹಾಳ ತಾಲೂಕಿನ ಮೂಲೆಯಲ್ಲಿರಲಿ, ಇಂಡಿ ತಾಲೂಕಿನ ಮೂಲೆಯಲ್ಲಿರಲಿ, ಆ ಆರೋಗ್ಯ ಕೇಂದ್ರ ಅಲ್ಲಿ ಹೋಗ್ತಕ್ಕಂಥ ರೋಗಿಗಳ ಆರೋಗ್ಯ ಕೈ ಮೀರಿದರೆ ಅವರು ನೇರವಾಗಿ ಕಳಿಸೋದು ಜಿಲ್ಲಾ ಕೇಂದ್ರಕ್ಕೆ ಬರುವಾಗ ಈ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಮತ್ತು ಮೆಡಿಕಲ್ ಕಾಲೇಜಿನ ಬೆಂಬಲಿತವಾಗಿರ್ತಕ್ಕಂಥ ಆಸ್ಪತ್ರೆ, ಈಗಾಗಲೇ ಆಸ್ಪತ್ರೆ ಇದೆ, ಆದರೆ ಮೆಡಿಕಲ್ ಕಾಲೇಜಿನ ಬೆಂಬಲಿತವಾಗಿರ್ತಕ್ಕಂಥ ಆಸ್ಪತ್ರೆ ಇದ್ರೆ ತಾಂತ್ರಿಕವಾಗಿ ಮತ್ತು ಅಲ್ಲಿರ್ತಕ್ಕಂಥ ಇಂಟೆಲೆಕ್ಚುವಲ್ ಇನ್ಪುಟ್ ಆಗಲಿ ದೊಡ್ಡ ಪ್ರಮಾಣದಲ್ಲಿ ಈ ಮೆಡಿಕಲ್ ಕಾಲೇಜ್ ಸಿಗ್ತದೆ.